ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನೊಂದು ಹೆಸರು ಕಾಳಿಂದ ಪಲ್ಯ ಮಾಡಿ ತೋರಿಸ್ತೀನಿ. ಹೆಸರು ಕಾಳು ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಒಂದು ವೆರೈಟಿಯಾಗಿ ಪಲ್ಯ ಮಾಡಿ ತೋರಿಸ್ತೀನಿ, ಬನ್ನಿ. ಪಲ್ಯ ಮಾಡೋಕ್ಕೆ ಸಾಮಗ್ರಿಗಳು ಬೇಕಾಗಿದ್ದು ನೋಡ್ಕೊಳ್ಳಿ. ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು, ಒಂದು ಬಟ್ಲು ಹೆಸರು ಕಾಳು ನಾನು ನೆನೆಸಿಟ್ಕೊಂಡಿದ್ದು ಬೆಳಗ್ಗೆ. ನೋಡಿ, ನೆಂದಿರೋ ಹೆಸರು ಕಾಳು ತೊಗೋಬೇಕು. ನೀವು ಬೆಳಗ್ಗೆನೇ ನೆನೆಸ್ಬೇಕು. ನೋಡಿ, 4ರಿಂದ 5 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, 1 ಈರುಳ್ಳಿ, ಒಂದು 4 ಪಳಕ್ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಸಿಂಪಲ್ಲು ಮನೇಲಿರೋ ಐಟಮ್ಸಲ್ಲೇ ಒಂದು ಚೆನ್ನಾಗಿರೋದು ಪಲ್ಯ ಮಾಡಿ ತೋರಿಸ್ತೀನಿ, ಬನ್ನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಈ ಸೊಪ್ಪು ತೊಳ್ಕೊಂಡು ಇವಾಗ ನಾನು ತೊಳ್ಕೊಂಬಂದಿದ್ದೀನಿ. ತೊಳೆದ್ಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಸಬ್ಬಕ್ಕಿ ಸೊಪ್ಪು ತೊಗೊಂಡು ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಬರಬೇಕು. ಸಣ್ಣದಾಗಿ ಹೆಚ್ಕೊಂಡು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಪಲ್ಯ ಮಾಡಿ ತೋರಿಸು ಅಂತ ಸಾಕಷ್ಟು ಜನ ಫೋನ್ ಮಾಡಿ ಹೇಳ್ತಾಯಿದ್ರು. ಅದಕ್ಕೆ ನಾನಿವತ್ತು ಒಂದು ಮನೇಲಿರೋ ಐಟಮ್ಸಿಂದನೇ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೆಸರು ಕಾಳು ಅಂತೂ ತಿಂದರೂ ಮಕ್ಕಳಿಗೆ ಇನ್ನೂ ಒಳ್ಳೆಯದು. ಈ ಥರ ಹಾಕಿ ಪಲ್ಯ ಮಾಡಿ ತಿಂದು ನೋಡಿ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಈ ಥರ ಸಣ್ಣ ಜಾಲ್ಗೆ ಇದ್ದರೆ ನೀವು ಹಾಕ್ಕೊಂಡು ಇನ್ನೊಂದು ಸತಿ ನೀರು ಹಾಕ್ಕೊಂಡು ತೊಳ್ಕೊಬೇಕು. ನಾನು ಕಟ್ ಮಾಡ್ಕೊಂಡು ತೊಳ್ಕೊಂಡು ಈ ಜಾಲರಿಯಲ್ಲಿ ಹಾಕ್ಕೊಂಬಂದಿದ್ದೀನಿ. ಯಾಕಂದರೆ ಇದರಲ್ಲಿ ಸಣ್ಣಗೆ ಕಲ್ಲಿರೋ ಚಾನ್ಸ್ ಇರುತ್ತೆ. ಅದಕ್ಕೆ ಬಾಯಿ ಸಿಗಬಾರ್ದು ಅಂತ ನಾವು ನೀಟಾಗೆ ತೊಳ್ಕೊಬೇಕು. ನೀವು ಫಸ್ಟೇ ಸೊಪ್ಪು ಚೆನ್ನಾಗಿ ತೊಳೆದಿದ್ರೆ ಇದ್ರಾಗ ಏನು ಹಾಕೋ ಅವಶ್ಯಕತೆ ಇರೋಲ್ಲ. ಇಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಈ ಥರ ಜಾಲರಿಯಲ್ಲಿ ನೀವು ತೊಳ್ಕೊಬೇಕು. ಇವಾಗ ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ. ನೋಡಿ, ಒಂದು ಜಾರ್ ತೊಗೋಬೇಕು. ಈ ಪಲ್ಯಗೆ ಏನಂದರೆ ಸುಮ್ಮನೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ. ಇದಕ್ಕೆ ಒಂದು ಜಾರ್ ತೊಗೊಂಡು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು, ಒಂದು 5ರಿಂದ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತರಿಯಾಗಿ ಇದನ್ನು ನಾನು ರುಬ್ಕೊಂಬರ್ತೀನಿ. ಇವಾಗ ಒಂದು ಬಾಣಲಿ ಇಟ್ಕೋಬೇಕು. 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಸುಮ್ಮನೆ ದಪ್ಪ ಕುಟ್ಟಿಟ್ಕೋಬೇಕು. ಕುಟ್ಟಿಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಹೊಸದಾಗಿ ಏನು ಟಿಪ್ಸು ಅಂದರೆ ಇದು ಈ ಥರ ಪಲ್ಯ ಈ ಥರ ಮಾಡಿ ನೋಡಿ ಒಂದ್ಸತಿ. ಹಾಗೆ ಹಾಕೋಬಾರ್ದು. ನೋಡಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಬಿರೋದು ಇವಾಗ ಬೆಳ್ಳುಳ್ಳಿ ಕಪ್ಪಗಾಗಿದೆ, ಅಲ್ಲಿ ನಾನು ನೋಡಿ ಇವಾಗ ಬೆಳ್ಳುಳ್ಳಿ ಕೆಂಪಗಾಗಿದೆ. ಇವಾಗ ನಾನು ತರಿಯಾಗಿ ರುಬ್ಬಿರೋದು ಮಸಾಲೆ ಹಾಕ್ಕೊತಾ ಇದ್ದೀನಿ. ಫುಲ್ ಮಸಾಲೆ ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಬೇಕು. ನೋಡಿ, ಇವಾಗ ಯಾವ ಥರ ಕುದೀತಾ ಇರ್ತೈತೆ, ಎಣ್ಣೆ ಬಿಡ್ತೈತಿ. ಇವಾಗ ನಾವು ಕರಿಬೇವು ಹಾಕಬೇಕು. ಒಂದು 2-3 ಎಸಳು ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಹಸಿ ವಾಸನೆ ಹೋಗಿಲ್ಲ. ನಾನು ಹೆಸರು ಕಾಳು ತೊಗೊಂಡಿದ್ನಲ್ವ, ಇವಾಗ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಹಾಕಿ ಸ್ವಲ್ಪ ಒಂದು ಅರ್ಧ ಚಮಚ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಐತಿ. ಒಂದು ಟೊಮೊಟೊ ತೋರಿಸಿದ್ನಲ್ವ ನಾನು, ಒಂದಾದರೂ ಹಾಕ್ಕೊಳ್ಳಿ, ಇಲ್ಲ ಅರ್ಧ ಆದರೂ ಹಾಕ್ಕೊಳ್ಳಿ, ಇಲ್ಲ ಅದು ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಟೊಮೊಟೊ ಹಾಕಲೇಬೇಕಂತ ಏನಿಲ್ಲ, ಸುಮ್ಮನೆ ನಾವು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀವಿ. ಇವಾಗ ಇದು ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ನೋಡಿ, 1 ಸ್ಪೂನ್ ಉಪ್ಪು. ಆಮೇಲೆ ಬೇಕಾದ್ರೆ ಮತ್ತೆ ರುಚಿಗೆ ತಕ್ಕನಷ್ಟು ನೋಡಿ ನಾವು ಹಾಕೋಬೋದು. ಈ ಥರ ಒಂದು ಮಸಾಲ ರುಬ್ಬಿ ಪಲ್ಯ ಮಾಡಿ ನೋಡಿ ಹೇಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಸಬ್ಬಕ್ಕಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಪಲ್ಯ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದು ಒಂದು ಅರ್ಧ ಚಮಚಷ್ಟು ನೀರು ಹಾಕೋಣ. ನೀರು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ನೀವು ಇಲ್ಲ ಒಂದು ಗ್ಲಾಸ್ ತೊಗೊಳ್ಳಿ, ಒಂದು ಚೊಂಬಿದ್ರೆ ಅರ್ಧ. ನೋಡಿ ಹೇಗೆ ಕುದೀತಾ ಐತಂತ. ನೋಡಿ, ಹೆಸರು ಕಾಳು ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ನಾವು ಈ ಥರ ತೊಗೊಂಡು ಹಿಂಗೆ ಈಚಕ್ಕೆ ನೋಡಿದರೆ ನೋಡಿ ಬೇಳೆ ಹೊಡಿಬೇಕು. ಆ ಬೇಳೆ ಹೊಡೆದ ನಂತರ ಇವಾಗ ನಾನು ಸೊಪ್ಪು ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ ಸೊಪ್ಪು ಹಾಕಿ ತೋರಿಸ್ತೀನಿ. ನೋಡಿ, ಈ ಥರ ಸೊಪ್ಪು ಹಾಕಿಬಿಟ್ಟು ಒಂದು 2 ನಿಮಿಷ ಬೇಳೆ ಒಂಚೂರು ಹೆಸರು ಕಾಳು ಅರ್ಧ ಬೆಂದಾದ ನಂತರ ಇದನ್ನು
ಪಲ್ಯ ಹಾಕ್ಬಿಡಿ. ಹಾಕ್ಬಿಟ್ಟು ಇದು ತಿರುವಿ ಪಲ್ಯ ನೀವು ಸರ್ವ್ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಜೋಳದ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ. ಬೇಕಾದ್ರೆ ಕಾಯಿ ತಿನ್ನೋರಿದ್ರೆ ನೀವು ಸಣ್ಣಗೆ ಕಾಯಿ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಕಾಯಿ ತಿನ್ನಲ್ಲ, ಕಾಯಿ ತುರಿದು ನಾನು ಹಾಕಲ್ಲ. ನಿಮ್ಗೆ ಬೇಕಂದರೆ ನೀವು ಕಾಯಿ ತಿನ್ನೋರು ಇಷ್ಟ ಇದ್ದರೆ ಕಾಯಿ ತುರಿದು ಹಾಕ್ಕೋಬೋದು. ಒಂದು 2 ನಿಮಿಷ ಈ ಥರ ಆಗಿದೆ. ತಿರುಗಿಬಿಟ್ಟು ನಾವು ಮುಚ್ಚೋಣ. ಅದು ಒಂದು ಸ್ವಲ್ಪ 2 ನಿಮಿಷ ಬೇಯಲಿ. ಅಷ್ಟೇ ನೋಡಿ. ನೀವು ಹಾಗೆ ಡೈರೆಕ್ಟಾಗಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿ ಮಾತ್ರ ಒಗ್ಗರಣೆ ಹಾಕ್ಕೊಳ್ಳಿ. ಇದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ದಪ್ಪಗೆ ಪೇಸ್ಟ್ ಮಾಡ್ಕೊಂಡು ಮಾಡಿ ಪಲ್ಯ ನೀವು ಯಾವ ಥರ ಟೇಸ್ಟ್ ಆಗುತ್ತಂತ ನಿಮಗೆ ಗೊತ್ತಾಗುತ್ತೆ. ಈ ಪಲ್ಯ ನಿಮಗೆ ಇಷ್ಟ ಆದಲ್ಲಿ ಹೆಸರುಕಾಳು ಸಬ್ಬಕ್ಕಿದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.